ಹಾಯ್ ಎಲ್ಲಿಗೂ ಅಯ್ಯಪ್ಪ ವಾಯ್ಸ್ ನಿಂಗೆ ಗೊತ್ತಿತ್ತು. ಇಬ್ಬರು ಕೂಡ ರೆಡಿಯಾಗಿದ್ವಿ. ಮಧ್ಯರಾತ್ರಿ 3:30ಗೆ ಎದ್ದು ಎಲ್ಲ ರೆಡಿಯಾಗಿ ಲಾಸ್ಟ್ ಫೇಸ್ ವಾಶ್ 41 ಸಲ ಮಾಡ್ತಾಳೆ ಗೈಸ್. ಇದು ನಮ್ಮ ಹಳೆ ಮನೆ ಕಿಚನು. ನಾವು ಹೋಗಿ ತುಂಬಾ ದಿನ ಆದ್ಮೇಲೆ ಅಡಿಗೆ ತುಟಿಗೆಲ್ಲ ಮಾಡ್ತಾಳೆ. ನಾನು ಇದುವರೆಗೂ ನನಗೂ ಸಹಿತ ನಾನು ಮಾಡ್ಕೊಂಡಿಲ್ಲ. ನೀವು ಬಿಫೋರ್ ಆಫ್ಟರ್ ಹೇಗೆ ಕಾಣಿಸ್ತಾಳೆ ಅಂತ ಕಮೆಂಟ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ಇವಾಗ ಮೇ ಬಿ ಟೈಮು 3:30 ಅನಿಸುತ್ತೆ. ಫ್ರೆಂಡ್ ಫೋನ್ ಮಾಡಿದ್ಲು ಎದ್ದೊಳ್ಸೋಕ್ಕೆ. ನಾನು ನನ್ನ ತಂಗಿನ ಎದ್ದೊಳ್ಸೋಕೆ ಹೋದರೆ ಮೇ ಬಿ ಇವಳು ಎದ್ದೊಳಲ್ಲ ಅಂದ್ಕೊಂಡೆ. ಬಟ್ ಫಸ್ಟ್ ಟೈಮ್ ಚಂದು ಎದ್ದೋಳವ್ವ ಅಂದ ತಕ್ಷಣ ಎದ್ಬಿಟ್ಲು. ಸೊ ಇವಾಗ ಫ್ರೆಶ್ ಅಪ್ ಆಗೋಕೆ ಹೋಗ್ತಿದ್ದೀವಿ. ಫ್ರೆಶ್ ಅಪ್ ಆಗಿ ಬಂದು ರೆಡಿಯಾಗಿ ಫ್ರೆಂಡ್ ಬರ್ತಾರೆ ಪಿಕ್ ಮಾಡೋಕ್ಕೆ. ಹೋಗಬೇಕು. ಎಲ್ಲೋಗ್ತೀವಿ ಏನು ಅಂತ ಎಲ್ಲ ಮುಂದೆ ಅಪ್ಡೇಟ್ ಮಾಡ್ತೀನಿ, ನೋಡ್ತಾನೆ ಇರಿ ಗೈಸ್. ಫೈನಲಾಗಿ ಇವಾಗ 4 ಗಂಟೆ. ಇಬ್ಬರು ಕೂಡ ರೆಡಿಯಾಗಿದ್ವಿ. ಬಟ್ ನಾವಿವಾಗ ಎಲ್ಲಿಗೆ ಹೋಗ್ಬೇಕಾಯ್ತು ಅದು ಕ್ಯಾನ್ಸಲ್ ಆಗೈತೆ. ನಿದ್ದೆ ಇದ್ದಲ್ಲ ಎದ್ದು ರೆಡಿಯಾಗಿ ಎಲ್ಲ ಮಾಡಿದ್ರೆ ಬೆಲೆ ಇಲ್ಲ ಗೈಸ್, ಬೆಲ್ ರೆಸ್ಪೆಕ್ಟೇ ಇಲ್ಲ. ಡ್ರೆಸ್ ಚೇಂಜ್ ಮಾಡ್ಕೊಂಡು ತುಳ್ಕೊಬಿಟ್ಟವಳೆ. ನನಗೆ ಇಷ್ಟೊತ್ತು ತನಕ ರೆಡಿಯಾಗಿ ಮತ್ತೆ ಎಲ್ಲ ರಿಮೂವ್ ಮಾಡಿ ಮತ್ತೆ ಮಲ್ಕೋಬೇಕು. ಗುಡ್ ಮಾರ್ನಿಂಗ್ ಗಾಯ್ಸ್. ಮಧ್ಯರಾತ್ರಿ 3:30ಗೆ ಎದ್ದು ಎಲ್ಲ ರೆಡಿಯಾಗಿ ಲಾಸ್ಟಲ್ಲಿ ಹೋಗ್ಬೇಕಿದ್ದಿದ್ದು ಕ್ಯಾನ್ಸಲ್ ಆಯಿತು. ಮತ್ತೆ ಮೇಕಪ್ ಎಲ್ಲ ರಿಮೂವ್ ಮಾಡಿಕೊಂಡು ಮಲ್ಕೊಂಡು 9 ಗಂಟೆಗೆ ಎದ್ದಿದ್ದೀವಿ ಇವಾಗ. ಇವತ್ತು ಕಾಲೇಜ್ ಕೂಡ ಇರಲಿಲ್ಲ. ಅದೇ ಆದಿಚುಂಚನಗಿರಿಯಲ್ಲಿ ಮೋದಿಯವರು ಬರ್ತಾರೆ ಅಂತ ಎಲ್ಲರನ್ನೂ ಅಲ್ಲಿಗೆ ಬರೋಕ್ಕೆ ಹೇಳಿದರು. ಬಟ್ ನಾನು ಹೋಗಿಲ್ಲ. ಸೊ ಮನೆ ಹತ್ರನೇ ಇದ್ದೀನಿ. ಇವತ್ತಿನ ಡೇ ಹೇಗಿರುತ್ತೆ ಏನು ಅಂತ ಎಲ್ಲ ನೋಡೋಣ. ಇವತ್ತು ನಮ್ಮ ಅಕ್ಕನ ಹಳೆ ಮನೆ ಹತ್ರ ಹೋಗ್ತಾ ಇದ್ದೀವಿ. ಬಟ್ ಅವಳು ಎಲ್ಲೋದ್ರೂ ರೆಡಿ ಆಗಬೇಕು. ಇದು ರೆಡಿ ಆಗ್ತಾನೆ ಇದ್ದಾಳೆ ನೋಡಿ ಗೈಸ್. 1 ಅವರಿಂದ ರೆಡಿ ಆಗ್ತಾ ಇದ್ದಾಳೆ. ಸುಳ್ಳು ಎಲ್ಲ 1 ಅವರಿಂದ ರೆಡಿ ಆಗ್ತಾ ಇದ್ದಾಳೆ ಗೈಸ್. ಬಟ್ ಇನ್ನೂ ರೆಡಿನೇ ಆಗಿಲ್ಲ ಅವಳು. ನಾನು ರೆಡಿಯಾಗಿ 1/2 ಅವರ್ ಆಯ್ತು. ಇನ್ನು ಅವಳು ಫೇಸ್ ವಾಶ್ 41 ಸಲ ಮಾಡ್ತಾಳೆ ಗೈಸ್. ಕೌಂಟ್ ಮಾಡ್ಕೊಂಡೆ ಬೆಳಗ್ಗೆಯಿಂದ. ಫೈನಲಿ ಈಗ ರೆಡಿ ಆದ್ಲು. ಈಗ ಇಲ್ಲೇ ಈಗ ಹೋಗ್ತಾ ಇದ್ದೀವಿ. ಇವತ್ತು ಅವ್ರ ಹಳೆ ಮನೆ ಹೇಗಿದೆ ಅಂತ ತೋರಿಸ್ತಾರೆ ಗೈಸ್. ಬರೀ ಇದ್ರಲ್ಲಿ ಲಾಕ್ ಮಾಡ್ತಾ ಇದ್ಯಾ, ಅಲ್ಲಿ ಬೀಗ ಹಾಕಲ್ವಾ? ಇದ್ರಲ್ಲಿ ಬೀಗ ಹಾಕಲ್ವಾ? ಬರೀ ಇಲ್ಲಿ ಹಾಕ್ತಾ ಇದೆಯಲ್ಲ. 1 ಇಲ್ಲ 2 ಅಷ್ಟೇ ಇರೋದು ಕೀ. ಇದಕ್ಕೆ 4 ಕೀ ಐತೆ. ನಮ್ಮನೆಯಲ್ಲ ಎಲ್ಲರೂ ಮಡಿಕೊಂಡಿದೀವಿ. ಯಾರು ಕೀ ಇರುತ್ತೆ ಮಾಡ್ಕೊಂಡು ಹೋಗ್ತಾರೆ. ಇದ್ರದ್ದು ಕೀ ಇಲ್ಲ. ಯಾರಿಗೂ ಬರೋವರೆಗೂ ಮಾತ್ರ ವೆಯ್ಟ್ ಮಾಡಬೇಕು ಅದಕ್ಕೆ. ಗೈಸ್ ಅಲ್ಟ್ರಾ ಲೆಜೆಂಡ್ ಗೈಸ್ ಇವರೆಲ್ಲ. ಇವಾಗ ನಮ್ಮ ಹಳೆ ಮನೆ ಹತ್ರ ಹೋಗ್ತಿದ್ದೀವಿ. ನಾವು ಮುಂಚೆ ಇದ್ದಂಥ ಮನೆ. ನಂಗೆ ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ರೀಸೆಂಟಾಗಿಯೇ ನನಗೆ ಆ ಮನೆ ಕನಸಲ್ಲಿ ತುಂಬ ದಿನ ನಾವು ಆ ಮನೆಯಲ್ಲೇ ಇರೋ ಥರ ಏನೋ ಮಾಡ್ತಿರೋ ಥರ ತುಂಬ ಕನಸಿಗೆ ಬರ್ತಾನೆ ಇತ್ತು. ಅದಕ್ಕೆ ಯಾಕೋ ಹೋಗಬೇಕು ನೋಡಬೇಕು ಅಂತ ಅನಿಸ್ತಾ ಇತ್ತು ಜಾಸ್ತಿ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ, ನೋಡ್ಕೊಂಬರೋಣ ಹಂಗೆ ಸುಮ್ಮನೆ ಅಂತ. ಫೈನಲಿ ಈಗ ಇದೇ ನಮ್ಮ ಹಳೆ ಮನೆ ಗಾಯ್ಸ್. ಇದು ನಮ್ಮ ಹಳೆ ಮನೆ ಕಿಚನು. ನಾವು ಹೋಗಿ ತುಂಬ ದಿನ ಆದಮೇಲೆ ಎದುರುಗಡೆ ಮನೆಯವರು ಇಲ್ಲಿ ಆಡು ಕುರಿ ಎಲ್ಲ ಕಟ್ಕೋತಾರೆ. ನಾವಿದ್ದಾಗ ಹೆಂಗಿತ್ತು ಇವಾಗ ಹೆಂಗೈತೆ ಅಂತ ನೋಡಿದ್ರೆ ಏನೋ ಒಂಥರ ಮನಸ್ಸಿಗೆ ಬೇಜಾರು. ಅಷ್ಟು ಹಾಳಾಗ್ಬಿಟ್ಟೈತೆ ಎಲ್ಲ. ಇನ್ನೇನು ನೋಡಿ ಹಂಗೆ ಇವಾಗ ಅಕ್ಕಪಕ್ಕ ಮನೆಯವರೆಲ್ಲ ಬಾದ್ನಿ ಜ್ಯೂಸ್ ಕುಡೀರಿ ಅಂತೆಲ್ಲ ಕರೀತಾರೆ.
ಹಳೆ ಮನೆ ಎಲ್ಲ ನೋಡ್ಕೊಂಡು ಬಂದ್ವಿ. ಏನೋ ಗೊತ್ತಿಲ್ಲ, ಅಲ್ಲಿ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ. ಏನೋ ಒಂಥರ ಫೀಲಿಂಗ್ ಎಮೋಷ್ನಲ್ ಅಂತ ಅನ್ನಿಸ್ತು. ಅದಾದಮೇಲೆ ಇವಾಗ ಮನೆಗೆ ಬಂದು ಊಟ ಮಾಡಿ ಎಲ್ಲ ಆಯಿತು. ಇವಾಗ ನನ್ನ ತಂಗಿಗೆ ಹಂಗೆ ಕ್ವಿಕ್ಕಾಗಿ ಸಿಂಪಲ್ಲಾಗಿ ರೆಡಿ ಮಾಡಿಬಿಟ್ಟು ಫೋಟೋಸ್ ತೆಗೆಯೋಣ ಅಂತ ಇದ್ದೀನಿ. ಅವಳದು ಒಂದು ಬರ್ಡೇಗೆ ಹಾಕೋಕ್ಕೂ ಸಹಿತ ಅವಳದು ಒಂದು ಸಿಂಗಲ್ ಫೋಟೋಸ್ ಇಲ್ಲ. ಸೊ ಅದಕ್ಕೆ ಇವತ್ತು ಸಿಂಪಲ್ಲಾಗಿ ರೆಡಿ ಮಾಡಿಸ್ಬಿಟ್ಟು ಸ್ಯಾರಿ ಹಾಕ್ಬಿಟ್ಟು ತೆಗೆಯೋಣ ಅಂತ ಇದ್ದೀನಿ. ಸೊ ಇವಳನ್ನ ಹೆಂಗೆ ರೆಡಿ ಮಾಡ್ತೀನಿ ಏನು ಅಂತ ನೋಡಿ. ರೆಡಿ ರೆಡಿ ಓಕೆ ಗಾಯ್ಸ್, ಲೆಟ್ಸ್ ಸ್ಟಾರ್ಟ್. ಇವಾಗ 2 ರಿಬ್ಬನ್ ಸಹಾಯದಿಂದ ವಿಂಡೋಗೆ ಫಿಕ್ಸ್ ಮಾಡಿದ್ದೀವಿ ಮೊಬೈಲ್ನ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟು ಮಾಯಿಶ್ಚರೈಸರ್ ಹಾಕ್ತಿದ್ದೀನಿ. ಫೀಲ್ ಮಾಡ್ತವ್ರೆ. ಪ್ರೈಮರ್, ಮೂಗಿ ಕೊಡದು ಬಿಟ್ಟೆ. ನೆಕ್ಸ್ಟು BB ಕ್ರೀಮ್, ಅಡಿಗೆ ತುಟಿಗೆಲ್ಲ ಮಾಡ್ತಾಳೆ. ನಾನು ಇದುವರೆಗೂ ನನಗೂ ಸಹಿತ ನಾನು ಮಾಡ್ಕೊಂಡಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಇವಳಿಗೆ ಮಾಡ್ತಾಯಿದ್ದೀನಿ. ಮಧ್ಯದಲ್ಲಿ ವಾಂಟಿ ಮಾಡಿ ಡಿಸ್ಟರ್ಬ್ ಮಾಡಿಬಿಟ್ರು. ನನಗೇನೆ ಗೊತ್ತು ನೀವು ಅಂಗಡಿ ಕಡಿಗೆ ಅಂತ. ನೆಕ್ಸ್ಟ್ ಕಾಂಪ್ಯಾಕ್ಟ್ ಪೌಡರ್, ಲಿಪ್ ಕೇರ್ಗೆ. ಐ ಶ್ಯಾಡೋ ಪ್ಯಾಲೆಟ್ ಇಲ್ಲ, ಸೊ ಲೈಟಾಗಿ ಲಿಪ್ಸ್ಟಿಕ್ನ ಆ್ಯಡ್ ಮಾಡ್ತಿದ್ದೀನಿ. ಐಲೈನರ್, ನಗಾಡು, ಬ್ರೌನ್, ಮೆರೂನ್, ಸೇಮ್ ಬಟ್ ಲಿಕ್ವಿಡ್. ನೆಕ್ಸ್ಟು ಮಸ್ಕರಾ, ಮಾಡಿದ್ದೀನಿ. ಸ್ಟಿಕ್ಕರ್ ಆಮೇಲೆ ಹಾಕ್ತೀನಿ. ಈಗ ಲಾಸ್ಟು ಸೆಟ್ಟಿಂಗ್ ಸ್ಪ್ರೇ. ಗೈಸ್ ಈಗ ಸ್ಯಾರಿ ಡನ್, ಜ್ಯುವೆಲ್ಸ್ ಹಾಕಬೇಕು. ಫೈನಲಿ ರೆಡಿ. ಇಷ್ಟ ಆಯಿತಾ, ಇಷ್ಟ ಆಗಿಲ್ವಾ? ಇಷ್ಟ ಆಯಿತು. ಗೈಸ್ ನೀವು ಬಿಫೋರ್ ಆಫ್ಟರ್ ಹೇಗೆ ಕಾಣಿಸ್ತಾಳೆ ಅಂತ ಕಮೆಂಟ್ ಮಾಡಿ. ತಿರುಗೋ ಸ್ಟೈಲಾಗಿ ಬಾ. ಸಾಂಬಾರ್, ಹುಳಿಕಾಳು ಸಾಂಬಾರ್. ಈ ಇಂಡಕ್ಷನ್ ಸ್ಟವ್ ಬಂದಾಗಿಂದ ನಮ್ಮಮ್ಮ ಅದನ್ನು ಬಿಡ್ತಾ ಇಲ್ಲ. ಹೋಗೋಣ ಬರೋಣ ಅದರಲ್ಲೇ ಮಾಡೋಣ. ಗ್ಯಾಸ್ ಐತೆ, ಅರ್ಧ ಐತೆ. ಖಾಲಿ ಆಗ್ಬಿಟ್ರೆ ಅದರಲ್ಲೇ ಆಯ್ತು, ಗ್ಯಾಸಲ್ಲೇ ಮಾಡಿದ್ರೆ ಇದು ಖಾಲಿ ಆಯಿತು. ಇದರಲ್ಲೇ ಯೂಸ್ ಮಾಡಬೇಕು. ಅದ್ರ ಬದಲು ಅದು ಸ್ವಲ್ಪ ಉಳಿತಾಯ ಮಾಡ್ತವ್ರೆ. ಉಳಿತಾಯ ಮಾಡ್ತವ್ರೆ, ಸೇವಿಂಗ್ಸ್.